ಇವತ್ತಿನ ರಾಜಕೀಯ ಸುದ್ದಿ ಟಿ ವಿ ಮಾಧ್ಯಮಗಳ ಮುಖಾಂತರ ನೋಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸಹಜವಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಮೇರೆಗೆ ಅವ್ರಿಗೆ ಸ್ವಾಗತ ಕೊಡಲಿಕ್ಕೆ ಇಚ್ಛೆ ಕೊಡ್ತೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ವಾಗತ ಕೊಡ್ತೀವಿ ನಮ್ಮ ಜನಾಂಗದ ಪರವಾಗಿ. ಅದ್ರ ಜೊತೆಗೆ ನಮ್ಮ ಗುಬ್ಬಿ ತಾಲೂಕಿನ ಶಾಸಕರಾದ SR ಶ್ರೀನಿವಾಸರವರು ನಮ್ಮ ಜನಾಂಗದ ಪರವಾಗಿ ಸುಮಾರು 5 ಬಾರಿ ಶಾಸಕರಾಗಿದ್ದಾರೆ. ನಮ್ಮ CS ಪುರದಲ್ಲಿ 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅದಾದ ನಂತರ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದ 14 ತಿಂಗಳು ಮಂತ್ರಿಯಾಗಿ ಕೆಲಸ ಮಾಡಿರೋ ಅನುಭವ ಇದೆ. ಅವ್ರನ್ನ ಈ ಜಿಲ್ಲೆಯಿಂದ ಕ್ಯಾಬಿನೆಟ್ ಮಿನಿಸ್ಟ್ರು ಮಾಡಿ ಜಿಲ್ಲಾ ಮಂತ್ರಿ ಮಾಡಿದರೆ ನಮ್ಮ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ಜಿಲ್ಲೆಗೂ ಅಭಿವೃದ್ಧಿ ಆಗ್ತದೆ. ಒಕ್ಕಲಿಗ ಬಾಂಧವರು ಲಕ್ಕಪ್ಪನವರು ಹಾಗೆಯೇ YK ರಾಮಯ್ಯನವ್ರ ನಂತರ ನಮ್ಗೆ ಯಾರು ನಾಯಕರಿಲ್ದಲೆ ಈ ಜಿಲ್ಲೆಯಲ್ಲಿ ಒಕ್ಕಲಿಗರು ಭಾಳ ಹಿಂದೂ ಹೊಡೆದು ವರ್ಗದವ್ರ ಥರ ಆಗ್ಬಿಟ್ಟಿದ್ವಿ ನಾವು. ಅದಾಗದು ಬೇಡ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತ 100ಕ್ಕೆ 100 SR ಶ್ರೀನಿವಾಸ್ ಅವ್ರನ್ನ ಕ್ಯಾಬಿನೆಟ್ ಸಂಪುಟಕ್ಕೆ ತಗೊಂಡು ಈ ಜಿಲ್ಲೆ ಅಭಿವೃದ್ಧಿಗೆ, ಈ ಜನಾಂಗದ ಅಭಿವೃದ್ಧಿಗೆ ಎಲ್ಲದಕ್ಕೂ ಸಹಕಾರ ನೀಡಬೇಕಾಗಿ ನನ್ನ ಅಭಿಪ್ರಾಯ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪಕ್ಷದ ಮುಖಂಡರ ಕೇಳ್ತಿದ್ದೀರಾ ಇಲ್ಲ? ನನ್ನ ಸಮಾಜದ ಮುಖಂಡನಾಗಿ, ಈ ತಾಲೂಕಿನ ಪ್ರಜೆಯಾಗಿ, ಒಕ್ಕಲಿಗ ಸಮಾಜದ ಮುಖಂಡನಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಈಗಾಗಲೇ KSRTC ನಿಗಮದ ಅಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಅವರು ಮಂತ್ರಿ ಮಾಡ್ತಾರೆ ಅಂತಲೇ ಕಾಂಗ್ರೆಸ್ಗೆ ಹೋಗಿದ್ರು. ಅಲ್ಲಿ ಮಂತ್ರಿ ಆಗಿದ್ದವ್ರನ್ನ ಮಂತ್ರಿ ಮಾಡ್ತೀವಿ ಅಂತಲೇ ಸೇರಿಸ್ಕೊಂಡಿದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ದಯಮಾಡಿ ನಿಮ್ಮ ಮಾತನ್ನು ಈಗ ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡಾಗೆ ನೀವು ನಿಮ್ಮ ಮಾತು ಉಳಿಸ್ಕೊಂಡು SR ಶ್ರೀನಿವಾಸ್ ಅವ್ರನ್ನ ಜಿಲ್ಲಾ ಮಂತ್ರಿಯಾಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ ಮಾಡಿ ಕೃಷಿ ಹಾಗೂ ಒಳ್ಳೆ ಖಾತೆ ಕೊಟ್ಟು ನಮ್ಮ ತಾಲೂಕು ಅಭಿವೃದ್ಧಿ, ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಆಗ್ರಹಿಸ್ತೀನಿ.